Yes, dear student friends, welcome to 7th standard English poem Prose and Bubble. We will have to discuss question and answer of this poem. 7ನೇ ತರಗತಿಯ ಇಂಗ್ಲಿಷ್ ಪದ್ಯ ಪ್ರೋತ್ ಆ್ಯಂಡ್ ಬಬಲ್. ಈ ಪದ್ಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. Dear student friends, please subscribe my channel and press the bell icon for next further updated videos. Poem ಪ್ರೋತ್ ಆ್ಯಂಡ್ ಬಬಲ್. ನೊರೆ ಮತ್ತು ಗುಳ್ಳೆ ಇವೆರಡೂ ನೀರಿನ ಮೇಲೆ ಇರ್ತವೆ. ಬಿಫೋರ್ ಯು ರೀಡ್, ವಿ ಫೇಸ್ ಮೆನಿ ಥಿಂಗ್ಸ್ ದ್ಯಾಟ್ ಸ್ಕೇರ್ ಅಸ್. ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ವೆನ್ ವಿ ಟ್ರೈ ಟು ಓವರ್ಕಮ್ ಫಿಯರ್. ಈಚ್ ಟೈಮ್ ವಿ ಫೇಸ್ ದೋಸ್ ಫಿಯರ್ಸ್ ವಿ ಬಿಕಮ್ ಮೋರ್ ಕರೇಜಸ್. ಕರೇಜ್ ಈಸ್ ಡೂಯಿಂಗ್ ದ ರೈಟ್ ಥಿಂಗ್ ವಿತ್ ಕಾನ್ಫಿಡೆನ್ಸ್. ಧೈರ್ಯ ಅನ್ನೋದು ಒಳ್ಳೆಯದನ್ನು ಸಾಧಿಸಲಿಕ್ಕೆ ಧೈರ್ಯ ಅನ್ನೋದು ವಿಶ್ವಾಸವನ್ನು ತುಂಬತೈತಿ. ಹೂ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಕರೇಜ್. ನಿಮ್ಮ ಮನಸ್ಸಿನಲ್ಲಿ ಕರೇಜ್ ಅನ್ನೋ ವರ್ಡ್ ಕೇಳಿದಾಗ ಮೊದಲಿಗೆ ಯಾರು ಕಂಡು ಬರ್ತಾರಂತಂದ್ರೆ ಮೊದಲಿಗೆ ಸ್ವಾಮಿ ವಿವೇಕಾನಂದ ಆ್ಯಂಡ್ ಅನದರ್ ಒನ್ ಭಗತ್ ಸಿಂಗ್. ನೇಮ್ ಎ ಫ್ಯೂ ಪೀಪಲ್ ಫ್ರಮ್ ಹಿಸ್ಟ್ರಿ ಹೂ ಹ್ಯಾವ್ ಸೋನ್ ಕರೇಜ್ ಆರ್ ಕೈಂಡ್ನೆಸ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್ ಫಾರ್ ಕರೇಜಸ್ ಆ್ಯಂಡ್ ಕೈಂಡ್ನೆಸ್, ಮದರ್ ತೆರೆಸಾ, ಫ್ಲೋರೆನ್ಸ್ ನೈಟಿಂಗೇಲ್, ಸೇಂಟ್ ಫ್ರಾನ್ಸಿಸ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. C1. ಆನ್ಸರ್ ಇನ್ ಎ ಸೆಂಟೆನ್ಸ್ ಈಚ್. ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 1. ವಾಟ್ ಶುಡ್ ನಾಟ್ ಬಿ ಡನ್ ಅಕಾರ್ಡಿಂಗ್ ಟು ದ ಪೋಯೆಟ್. ವಿ ಶುಡ್ ನಾಟ್ ಆಸ್ಕ್ ದ ಕ್ವಶನ್ಸ್. ಕ್ವಶನ್ ನಂಬರ್ 2. ಹೂ ಶುಡ್ ಬಿ ಹೆಲ್ಪ್ಡ್. We should help every weak neighbors or those who are in need. ನಾವು ಯಾರಿಗೆ ಹೆಲ್ಪ್ ಮಾಡಬೇಕಂತಂದ್ರೆ ನಮ್ಮ ಸುತ್ತಮುತ್ತಲಿನವರಿಗೆ ಮತ್ತು ಯಾರಿಗೆ ಅವಶ್ಯಕತೆ ಇರ್ತೈತೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಕ್ವಶನ್ ನಂಬರ್ 3. ವಾಟ್ ಶುಡ್ ನಾಟ್ ಬಿ ಆಸ್ಕ್ಡ್ ಫಾರ್. ವಿ ಶುಡ್ ನಾಟ್ ಆಸ್ಕ್ ಹೆಲ್ಪ್ ಫ್ರಮ್ ಎನಿಬಡಿ. ನಾವು ಯಾರಿಂದಲೂ ಕೂಡ ಸಹಾಯವನ್ನು ಕೇಳಬಾರ್ದು. ಲೈಫ್ ಸೇಸ್ ದ ಪೊಯೆಟ್ ಈಸ್ ಫ್ರೋತ್ ಆ್ಯಂಡ್ ಬಬಲ್. ಜೀವನ ಏನು ಹೇಳುತ್ತಂದರೆ ನೀರ ಮೇಲಿನ ನೊರೆ ಮತ್ತು ಗುಳ್ಳೆ ಅಂತೇಳಿ ಈ ಪದ್ಯ ಹೇಳುತ್ತೆ. ಕ್ವಶನ್ ನಂಬರ್ 5. ಇನ್ ದ ಪೋಯಮ್ ಸ್ಟೋನ್ ಮೀನ್ಸ್. ಈ ಪದ್ಯದಲ್ಲಿ ಸ್ಟೋನ್ ಅಂದರೆ ಏನು? ಆಪ್ಷನ್ ಎ ರಾಕ್, ಬಿ ಬಬಲ್, ಸಿ ಸ್ಟ್ರಾಂಗ್ ಫೀಲಿಂಗ್ಸ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ C. Strong feelings. C2. Discuss in pairs and answer. Question number 1. According to the poet, what is life? ಕವಿಯ ಪ್ರಕಾರ ಜೀವನ ಎಂದರೇನು? According to the poet, the life is uncertain. ಕವಿಯ ಪ್ರಕಾರ ಜೀವನ ಅನ್ನೋದು ಒಂದು ಅನಿಶ್ಚಿತತೆ. The life is compared to froth and bubble. ಕವಿ ಏನು ಮಾಡ್ತಾರಂದ್ರೆ ಜೀವನವನ್ನು ನೀರ ಮೇಲಿನ ಗುಳ್ಳೆಗೆ ಹೋಲಿಸುತ್ತಾರೆ. ಬಿಕಾಸ್ ಲೈಫ್ ಈಸ್ ಆಲ್ಸೋ ಟೆಂಪ್ರರಿ ಮೂಮೆಂಟ್ ಲೈಕ್ ಫ್ರೋತ್ ಆ್ಯಂಡ್ ಬಬಲ್. ಜೀವನ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ ಕ್ಷಣಿಕವಾಗಿದ್ದು. ಕ್ವಶನ್ ನಂಬರ್ 2. ವೆನ್ ಡೂ ದ ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. ಸ್ಟೋನ್ ಜೊತೆ ಇರುವಂಥ ಎರಡು ವಸ್ತುಗಳು ಯಾವ ಎರಡು ವಸ್ತುಗಳು ನಿಲ್ಲುತ್ತಾವೆ ಅಂತಂದ್ರೆ ಇಫ್ ವಿ ಸೋ ಕೈಂಡ್ನೆಸ್ ಈಸ್ ಅನದರ್ಸ್ ಟ್ರಬಲ್ and we should be courageous in our own trouble or hardship of life. These two virtues are also in our life. It should stand like stone. ಒಂದು ಕೈಂಡ್ನೆಸ್, ಇನ್ನೊಂದು ಕರೇಜಸ್. ಓಕೆ, these two things stand like stone. Question number 3. What should we do till our goal is won? ನಾವು ನಮ್ಮ ಗುರಿಯನ್ನು ಮುಟ್ಟುವವರೆಗೆ ಏನು ಮಾಡಬೇಕು? ವಿ ಶುಡ್ ಲಿವ್ ಪೇಷೆಂಟ್ಲಿ ಆ್ಯಂಡ್ ಡೂ ಅವರ್ ವರ್ಕ್ ಐ ಪ್ರಾಂಪ್ಟ್ಲಿ ಆ್ಯಂಡ್ ವಿ ಶುಡ್ ನಾಟ್ ಕ್ವಶನ್ ಅಂಟಿಲ್ ಅವರ್ ಗೋಲ್ ಈಸ್ ಓನ್. ನಾವು ನಮ್ಮ ಗುರಿಯನ್ನು ಸಾಧಿಸುವವರೆಗೆ ತಾಳ್ಮೆಯಿಂದ ಇರಬೇಕು ಮತ್ತು ಕಠಿಣ ಪರಿಶ್ರಮವನ್ನು ಮಾಡ್ತಿರಬೇಕು. ಆಮೇಲೆ ಯಾವುದಕ್ಕೂ ಕೂಡ ಪ್ರಶ್ನೆಯನ್ನು ಕೇಳೋದು ಅಂಟಿಲ್ ನಮ್ಮ ಗುರಿಯನ್ನು ಮುಟ್ಟುವವರೆಗೆ ಈ ರೀತಿ ಇರಬೇಕಂತೇಳಿ ಕವಿ ಹೇಳುತ್ತಾರೆ. C3. Discuss with the teacher and answer.
Question number 1. What is the message of the poem? We should be kind towards others and have courage in doing the right thing with the confidence. Kindness and courageous are the two good virtue we should have it. Question number 2. According to this poem, what is your duty in this life? ಈ ಪದ್ಯದ ಪ್ರಕಾರ ನಿಮ್ಮ ಜೀವನದಲ್ಲಿ ಕಾರ್ಯ ಯಾವುದು? ನಿಮ್ಮ ಜೀವನದ ಕಾರ್ಯ ಯಾವುದು? We should help those who need and do not accept or ask help from others. ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಯಾರಿಗೆ ಅವಶ್ಯ ಇರ್ತೈತೆ ಅವರಿಗೆ ಸಹಾಯವನ್ನು ಮಾಡಬೇಕು ಮತ್ತು ಅವರಿಂದ ಯಾವುದೇ ಪ್ರತಿಫಲವನ್ನು ನಾವು ಬಯಸಬಾರ್ದು. We should live to do our duty, work hard until we reach our goal. ನಮ್ಮ ಗುರಿ ಮುಟ್ಟುವವರೆಗೂ ನಾವು ಪರಿಶ್ರಮವನ್ನು ಪಡ್ತಿರಬೇಕು. Question number 3. Why do you think the poet has compared like to froth and bubble? ನೀವು ಯಾಕೆ ಏನಂತ ವಿಚಾರ ಮಾಡ್ತೀರಿ? ಯಾವಾಗ ಕವಿ ಇದ್ದವರು ಜೀವನವನ್ನು ನೀರ ಮೇಲಿನ ಗುಳ್ಳೆಗೆ ಹೋಲಿಸಿದಾಗ ದ ಸಿಚುವೇಶನ್ ಆ್ಯಂಡ್ ಪ್ರಾಬ್ಲಮ್ಸ್ ದ್ಯಾಟ್ ವಿ ಕಮ್ ಅಕ್ರಾಸ್ ಇನ್ ಲೈಫ್, ಜೀವನದಲ್ಲಿ ಅನೇಕ ಸಂದರ್ಭಗಳು ಮತ್ತು ಸಮಸ್ಯೆಗಳು ಬಂದೇ ಬರ್ತಾವೆ. ಆರ್ ಲೈಕ್ ಫ್ರೋತ್ ಆ್ಯಂಡ್ ಬಬಲ್ ಆ್ಯಟ್ ಸರ್ಫೇಸ್ ಆಫ್ ವಾಟರ್ ಸಮ್ಟೈಮ್ಸ್ ಆ್ಯಂಡ್ ಡಿಸ್ಅಪಿಯರ್ ಆಫ್ಟರ್ ಸಮ್ ಟೈಮ್. ಯಾವ ರೀತಿ ಸಮಸ್ಯೆಗಳು ಬರ್ತಾವೆ ಅಂತಂದ್ರೆ ನೀರ ಮೇಲಿನ ಗುಳ್ಳೆಗಳಂತೆ ಕ್ಷಣಿಕವಾಗಿ ಬರ್ತಾವೆ, ಆನಂತರ ಅವು ಅಲ್ಲಿಂದ ಮರೆಯಾಗ್ತವೆ. ಬೋತ್ ಫ್ರೋತ್ ಆ್ಯಂಡ್ ಬಬಲ್ ಡು ನಾಟ್ ಸ್ಟೇ ಫಾರ್ ಎವರ್. ಅದೇ ರೀತಿ ನೀರ ಮೇಲಿನ ನೊರೆ ಮತ್ತು ಗುಳ್ಳೆಗಳು ಕೂಡ ಶಾಶ್ವತವಾಗಿ ಇರೋದಿಲ್ಲ. Question number 4. Why does the poet compare gentle emotion to stone? Kindness and courage, two strong feelings are mold have. Any amount of persuasion from others should not take away their two feelings. Your heart, the stone or rock, can withstand any natural calamity like place. Likewise, these two positive feelings that you have should not go away, come what even be circumstances or situations. C4. Learn more rhyming words. Fill in the blanks by picking the rhyming words from the poem and add more words to the list. One is done for you. A word in the poem one side, the word which rhymes, other words that rhyme. First one, labor. Labor, the word which rhymes, it is neighbor. Other words that rhyme, harbor. Own, none, done, son. Bubble, trouble, marble. Stone, own, known. Certain, captain, maintain. All these are the rhyming one another rhyming words. C5. Think about the poem. Question number 1. Which line do you like in this poem and why? ನೀವು ಈ ಪದ್ಯದಲ್ಲಿ ಯಾವ ಸಾಲನ್ನು ಅತಿ ಇಷ್ಟಪಡ್ತೀರಿ ಮತ್ತು ಯಾಕೆ? ಲೈಫ್ ಈಸ್ ಮೋಸ್ಟ್ಲಿ ಫ್ರೋತ್ ಆ್ಯಂಡ್ ಬಬಲ್. ಜೀವನ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ. ಬಿಕಾಸ್ ವೆದರ್ ವಿಶ್ ಆರ್ ನಾಟ್ ಡೂ ಇಟ್ ದ್ಯಾಟ್ ಮೂಮೆಂಟ್. Question number 2. Discuss kindness and courage with your friend. ಕರುಣೆ ಮತ್ತು ಧೈರ್ಯದ ಕುರಿತು ನಿಮ್ಮ ಗೆಳೆಯರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ. ಕೈಂಡ್ನೆಸ್ ಈಸ್ ಅನದರ್ಸ್ ಬಬಲ್ ಆ್ಯಂಡ್ ಕರೇಜ್ ಈಸ್ ಯುವರ್ ಓನ್. ದೀಸ್ ಟೂ ಸ್ಟ್ರಾಂಗ್ ಕ್ವಾಲಿಟೀಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್ ಟುವಾರ್ಡ್ಸ್ ಹಿಸ್ ಫೆಲೋ ಬೀಯಿಂಗ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಬಿಕಮ್ ಸ್ಮೂತ್ ಇಫ್ ಎವ್ರಿ ಒನ್ ದಿಸ್ to adopt to have these two feelings. This makes a person strong as there are two positive feelings. Last question of this chapter. Arise, awake, stop not till the goal is reached. ಗುರಿ ಮುಟ್ಟುವವರೆಗೆ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಈ ವಾಕ್ಯವನ್ನು ಹೇಳಿದವರು ಯಾರಂತಂದ್ರೆ ದ ಇನ್ಸ್ಪೈರಿಂಗ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ ದ ಗ್ರೇಟ್ ಸೈಂಟ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು ಹೇಳಿದಂದ್ರೆ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅನ್ನೋದೊಂದು ಸ್ಫೂರ್ತಿದಾಯಕ ವಾಕ್ಯವನ್ನು ಹೇಳಿದವರು ಯಾರಂತಂದ್ರೆ ಸ್ವಾಮಿ ವಿವೇಕಾನಂದ. ಕಲೆಕ್ಟ್ ದ ಸೇಯಿಂಗ್ ಬೈ ಗ್ರೇಟ್ ಪೀಪಲ್ ಆ್ಯಂಡ್ ಇಂಡಿಯಾ ಆ್ಯಂಡ್ ಡಿಸ್ಪ್ಲೇ ಇನ್ ಯುವರ್ classroom. This is for your self assessment.
Yes, dear student friends, this is the 7th standard English poem Froth and Bubble. We have discussed all the questions. Please like, share and subscribe. Thank you for watching this video.